ಇವತ್ತು ಮಾನ್ಯ ಶಾಸಕರ ನೇತೃತ್ವದಲ್ಲಿ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ರಾಮನಗರ ನಗರಕ್ಕೆ ಒಂದು ವಿಶೇಷವಾದಂಥ ಕೊಡುಗೆಯನ್ನು ಕೊಟ್ಟು ನಗರದ ಎಲ್ಲ ಜನರು ಕೂಡ ಬಸ್ಗಳಲ್ಲಿ ಸುಮಾರು ನಗರ ಬೆಳೆದಿದೆ. 3 ಕಿಲೋಮೀಟ್ರ್ 4 ಕಿಲೋಮೀಟ್ರ್ ವ್ಯಾಪ್ತಿ 5 ಕಿಲೋಮೀಟ್ರ್ ವ್ಯಾಪ್ತಿ ಬೆಳೆದಿದೆ. ಹಾಗಾಗಿ ನಗರ ಸಾರಿಗೆ ಪ್ರಾರಂಭ ಮಾಡಿರೋದ್ರಿಂದ ಇವತ್ತು ಎಲ್ಲ ನಾಗರಿಕರಿಗೆ ಮತ್ತು ಹಿರಿಯ ನಾಗರಿಕರಿಗೆ, ಮಹಿಳೆಯರಿಗೆ, ವಿದ್ಯಾರ್ಥಿ ಸಮುದಾಯಕ್ಕೆ ಸಂಪೂರ್ಣವಾಗಿ ಅನುಕೂಲ ಆಗಿದೆ. ಸೊ ಬಹಳಷ್ಟು ದಿನದಿಂದ ಮಾಡಬೇಕಾಗಿತ್ತು, ಯಾರೂ ಗಮನ ಹರಿಸಿರಲಿಲ್ಲ. ಮಾನ್ಯ ಶಾಸಕರ ನೇತೃತ್ವದಲ್ಲಿ ಇವತ್ತು ನಮ್ಮ ಸರ್ಕಾರ ಮಾಡಿದೆ. ಅದೆಲ್ಲವೂ ಸುಮ್ಮನೆ ಗಾಳಿ ಸುದ್ದಿಗಳು. ಆ ಗಾಳಿ ಸುದ್ದಿ ಬೇಡಿಕೆ ಎಲ್ಲರೂ ಕೂಡ ಬೇಡಿಕೆಯನ್ನು ಇಡ್ತಾರೆ. ಆದರೆ ಸರ್ಕಾರ ಪರಿಶೀಲನೆ ಮಾಡಬೇಕು ಅಂತ ಅಂದಾಗ ಸಚಿವ ಸಂಪುಟದ ಮುಂದೆ ಬರಬೇಕಾಗ್ತದೆ. ಆ ವಿಚಾರಗಳು ಸರ್ಕಾರದ ಹಂತದಲ್ಲಿ ತೀರ್ಮಾನ ಆಗ್ತದೆ ಹೊರತು ಮಾತಿನಲ್ಲಿ ತೀರ್ಮಾನ ಆಗುವುದಿಲ್ಲ. ನೋಡಿ, ನಾವೆಲ್ಲರೂ ಕೂಡ ಭಾರತೀಯರು ಅಂತ ಒಪ್ಪಿಕೊಂಡ ಮೇಲೆ ಪದೇ ಪದೇ ಬೇರೆ ರೀತಿಯಾಗಿ ಚರ್ಚೆಯನ್ನು ಮಾಡ್ತಕ್ಕಂಥದ್ದು ಕೋಮುವಾದವನ್ನು ಹುಟ್ಟಾಕಲಿಕ್ಕೆ ಹೊರತು ಬೇರೇನೂ ಅಲ್ಲ. ನಾನು ಅನೇಕ ಬಾರಿ ಹೇಳಿದ್ದೇನೆ, ಭಾರತೀಯ ಜನತಾ ಪಕ್ಷದ ಸ್ನೇಹಿತರಿಗೆ, ಈ ದೇಶದಲ್ಲಿ ಭಾರತೀಯರು ಬದುಕಲಿಕ್ಕೆ ಬಿಡಿ. ಭಾರತೀಯರನ್ನ ಭಾರತವನ್ನು ಯಾರು ವಿರೋಧಿಸ್ತಾರೆ ಅವರ ಪರವಾಗಿ, ಅವ್ರ ವಿರೋಧವನ್ನು ನಾವ್ಯಾರೂ ಅವ್ರ ಪರವಾಗಿ ಇಲ್ಲ. ಆದರೆ ನೀವು ಪದೇ ಪದೇ ಒಕ್ಕೂಟ ವ್ಯವಸ್ಥೆಗೆ ಮತ್ತು ನಮ್ಮ ಧರ್ಮದ ವಿಚಾರವನ್ನು, ಬಸವಣ್ಣವರ ನಾಯಕತ್ವವನ್ನು ನೀವೇನು ಹೇಳ್ತೀರಿ, ಅಂಬೇಡ್ಕರ್ ಅವರ ಅನುಯಾಯಿಗಳಂತ ಏನು ಹೇಳ್ತೀರಿ, ನಾವು ಸಂವಿಧಾನದ ಬಗ್ಗೆ ಗೌರವ ಇದೆ ಅಂತ ಏನು ಹೇಳ್ತೀರಿ, ಅದಕ್ಕೆ ಭದ್ರಾಗಿ ನಾವು ನಡೆಯತಕ್ಕಂಥ ಒಂದು ಪರಿಪಾಠವನ್ನು ಬೆಳೆಸ್ಕೊಂಡು ರಾಜ್ಯಕ್ಕೆ ಯಾವುದೇ ರೀತಿಯ ಧಕ್ಕೆ ಆಗದೆ ಅಂತಂಥ ರೀತಿಯಲ್ಲಿ ನೀವು ನೋಡ್ಕೊಳ್ಳಿ ಅಂತೇಳಿ ನಾನು ಮನವಿಯನ್ನು ಮಾಡ್ತೇನೆ. ನೋಡಿ, ಈಗಾಗಲೇ ಮಾನ್ಯ ಉಪಮುಖ್ಯಮಂತ್ರಿಗಳು ರಾಮನಗರದಲ್ಲಿ ಬಂದು ಎಲ್ಲ ವಿಚಾರಗಳನ್ನು ತಿಳಿಸಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.